ಸುಳಿತಿರುತ್ತೆ ಹೋಗ್ಯಪ್ಪ ಕುಂಡ್ರು ಸುಳಿತಿರುತ್ತವ ನೋಡಿ ಬಂದ್ ಮಾಡ್ಲಿಕ್ಕೆ. ಈಗ ನೀವು ನೀರೊಂದು ಯಾಕೆ ಬಂದ್ರಿ? ನೀರು ನೋಡ್ದಾಗ ಬಂದು ಹಾಂ ಎಟ್ಟು ಹೊತ್ತೇಳಿ ನೋಡ್ರಿ ಏನ್ರಿ? ನೋಡಿ ಇಲ್ಲಿ ಬಂದು ಕೇಳಿದನದ ಜರ ಬೇಸಿ ಹಿಂಗೆ ಬಂದು ನೀರು ನಾನು ಇದು ಮಾಡ್ದೆ. ಇನ್ನೊಂದು ಕೇಬತ್ತಂದ್ರೆ ಪೈಪ್ ಅಂತ ರಗಡ್ ಉದ್ದದ ಆ ನಡಿಬಿನ ಮೋಟ್ರ್ 2-3 ನೋಡ್ರಿ ಅದು ಇವು ಇಟ್ಟು ನೀರು ಸಾಲ್ದವ್ರಿ ಇವತ್ತ? ಈಗ ಬಂದ್ ಮಾಡಿಬಿಡೋದು ಈಗ ಚಾಲೋ ಇದು ಆಗತ್ತೆ. ಹುಳಿತಿರ್ಗತ್ತಾರೆ ಕಲಾಸ ಬಂದೇ ಮಾಡಿಬಿಡೋದು. ಹುಳಿತಿರ್ತಾವ ಹವಾ ಹಿಡಿದು ಬಿಟ್ಟೆ ಕಲಾಸ ಖಾಲಿ ಮಾಡೋದು ತಿರ್ಗಿ ಚಾಲು ಮಾಡೋದು. ಅಕಸ್ಮಾತ್ ಇವೆಲ್ಲ ನೀರೇ ಕಲಾಸ ಅದಂದ್ರೆ ಯಾವ ಮಾಡೋದ್ರಿ? ಮುಗಿತಾ ಅಲ್ಲಿ ಮತ್ತೆ ಅರ್ಧನೇ ಬಿಡೋದು. ಮತ್ತೆ ಬಸ್ ಬರ್ತಾವಲ್ಲ ಹಿಂಗೆ ಹೊಂಟವಲ್ಲ ಅಂದ್ರೆ ಜರಿ ಅವೇನ್ರಿ ಅದಕ್ಕೆ? ಇವೆಲ್ಲ ಇಲ್ಲಿ ಹೊಳಗತ್ತವೆ. ಹಾಂ ಕಿರ್ಗಿ ಹಾಕಿಲ್ಲ ಅದಲ್ರಿ ಜರಿ? ಹಾಂ ಕಲ್ಲನ್ನು ಬಸಿತಾವ ಮಾಡಿ ಮಣ್ಣು ಚಂಜ ಬಂದು ಏನು ಇರ್ತಿಲ್ಲ. ಈಗ ಬಂದು ನೋಡ್ದ ಐತಿ ಗುಣನೇ ಚಾಲು ಮಾಡ್ಕೊಂಡು ಹೋಗಿನಪ್ಪ ಅಂದ. ಅದಕ್ಕೆ ಬಂದು ನೋಡ್ಬೇಕು ಅಲ್ಲಿ ಕಾಲ ನೀರು ನೋಡ್ಬೇಕು ಬಂದು ಒಳಗೆ ಇಲ್ಲೊಂದು ಜನ ಗುಂಬು ಈ ನಮ್ಮ ಅಣ್ಣವ್ರ ಮೋಟ್ರ್ ಇದು ಬ್ಲೇಬ್ ಅವ್ರು ನೀರು ಬಿಟ್ಟ ಇಲ್ಲಿ ಎಲ್ಲಿ ತುಂಬ ಖಾಲಿ ಮೋಟ್ರ್ ಖಾಲಿ ಆಗಿಬಿಟ್ಟು ಇದ ನೀರನ್ನ ಮೋಟ್ರನ್ನ ಇದ್ರಬೇಕ್ರಿ ನಮ್ಮ ಮ್ಯಾಗಿನವ. ಇಲ್ಲಿ ಒಳಗೆ ಅವೇನ್ರಿ ನೀರನ್ನು? ಇಲ್ಲಿ ಎಲ್ಲಿ ಇಲ್ಲ ಅಲ್ಲಿ ತಳಗವ ಆ ಕಡೆ ಅವ್ರಿ ಇಲ್ಲಿ ನೀರನ್ನ ನಡೆಯಲ್ ಕಾಣ್ತದ್ರಿ ಇಲ್ಲಿ ಸಾಮ್ಗಳಕ್ಕೆ ಇಲ್ಲಿ ಎಲ್ಲಿ ಅಲ್ಲಿ ಅದು ಮ್ಯಾಗ ಒಂದು ಗೇಣ್ ನೀರು ಬೇಕಾದ್ರೆ ನೀರು ಬೇಕ್ರಿ ನಂಗೆ ಕೆಸರು ಜಾಗ್ತಾರ ಅದು ಇಲ್ಲ ಅದು ಖಾಲಿ ತಿರುಗಿ ಚಾಲು ಮಾಡ್ತಾವಿಂದ ಹೊಡೆದ್ಬಿಟ್ಟು ಮುಗಿದೋಯ್ತು. ಎಲ್ಲ ಹವಾ ಜಾಗ್ತದ್ರಿ ಅಲ್ಲಿ ಮತ್ತೆ ನಿನ್ನ ತಳಗಿನ ಗಾರಿಗೆ ಒಂದು ಹೆಚ್ಚು ಜಮಾ ಆಗ್ಯಾವ. ಈ ಲೈನ್ ಬಂದು ಹೊಡೆದ್ರೆ ಇವತ್ತು ನೋಡು 11 ಕ್ವಾರ್ಟರ್ ಅಂದ್ರೆ 6 ತನ ಅಖಂಡಿ ಅತ್ತ ತಾಸ. ಹಾಂ ರೀ ನೀರು ಬೇಕಾಗ್ತದೆ. ಹಾಂ ನೀರಿಲ್ಲ ಒಟ್ಟು ಈಗ ಬರ್ಬೇಕು ನೋಡ್ರಿ. ಈ ನೀರು ಎಷ್ಟು ಬಿಟ್ಟರೆ ಹೇಳ್ತಾರೆ. ಮತ್ತು ಅದೆಲ್ಲೋ ಆ ಕದ್ದಿ ಜೋಳನಾಗ ಉಸುಕದ ಎಲ್ಲಿ ನೀರು ಎಲ್ಲ ಬಂದು ಏನು ಕಂಡಾಬಿಟ್ಟು ಉಸುಕದ. ಇದು ಟೆಂಡರ್ ಹಿಡಿದು ಕೊಟ್ಟರದ ಭಯಂಕರದ ಮಾತಾ. ಉಸ್ಕಿನ್ನಾಗೆ ನೀರು ಹಿಡ್ಕೊತದ, ನೀರು ಬಸಿತದ. ಉಸುಕ್ ತೆಗೆದ್ರೆ ಕಲ್ಲು ತರಿತದ, ನೀರು ಆರ್ತದ ಇಂದ ಹೊಳಿ. ಉಸ್ಕನ ಈಗ ನೋಡಿ ಉಸ್ಕನ ಹ್ಯಾ ಬರ್ತದೆ ಈಗ. ಹಾಂ ಉಸಕ್ ರೈತರಿಗೆ ಚಲೋ. ಅವ್ರು ಪೊಲೀಸರು ಯಾಕೆ ಹಿಡಿತಾರೆ? ಅದ್ರ ಸಂಬಂಧ ಉಸಕ್ ಅದ್ರ ಸಂಬಂಧ ರೈತ ಅಂತರ್ಜಲ ಕುಸಿತದ. ಹಾಂ ಅಂತರ್ಜಲ ಕುಸಿತ ಹಿಡಿತಾರೆ. ನೀರು ಹಿಡಿತದ ಇದು ವೈದ್ಯಕೀಯ ಹಾಕಿ ನೋಡ್ರಿ. ಮಳೆ ಬಂದ್ರೆ ಏಸೋದಿಂದ ಏನಾದ್ರು ಒಣಗಿ ನೀರ ಕಂಪಲ್ಸರಿ ನೀರು ಹಿಡಿತೀರಿ. ಇದು ಎಷ್ಟು ಉಸಕ್ ಹೊಳೆಯಲ್ಲಿ ಇರ್ತದ ಅಷ್ಟು ನೀರು ಇರ್ತಾರ ಹೊಳ್ಯಾಗ ಕಂಪಲ್ಸರಿ. ಪಂಡ್ರಪುರ ಬಲ್ಲಿ ಏನೋ ನೀವು ಏನು ನ್ಯೂಸ್ ಕೇಳಿ ನಾವು ಪುಣಾತು ದೊಡ್ಡ ಜನ ಇದ್ರ ಬಿಟ್ರೆ ನೀರ 1,90,000 ಬಿಟ್ರ ಅಂತ ಹೇಳ್ತಾರೆ ಕೃಷಕ. ಅಲ್ಲ ಅದು ಬರೋದು ಎಲ್ಲಿ ತನ ಬಂದವ ಅನ್ನೋದು ಈಗ ನ್ಯೂಸ್ ಬೇಕಲ್ಲ. ನ್ಯೂಸ್ ಮ್ಯಾಗಿನವ್ರು ಕೇಳ್ಕೊಂಡ್ರೆ ಗುರ್ತಾತ. ಪಂಡ್ರಪುರ ಸಣ್ಣ ಏನ್ರಿ ಬಂದವ ಈ ಕಡೆ ಮನ ಬಿಟ್ಟನ ಓಡಿ ಬಂದವ. ಈ ಕಡೆನೂ ಮಳೆ ಆಲಕತ್ತದ ಅಲ್ಲೆಲ್ಲಿ. ಮತ್ತು ಏನು ಒಳಗೆ ಈಗ ನಡುಗಣಿಸ್ ಬಿಟ್ಟಿದ್ದ ತುಂಬ್ಯಾವ. ಹಿಡಿತಾನಂತೂ ಸ್ಪೀಡ್ ಬರ್ತದ. ಹಿಳ್ಳಿಂದ ಈ ಕಡೆ ಹಿಡಿತದ. ಮಣ್ಣು ಎಲ್ಲ ಎಟ್ಟು ಗಾರಿಗಳೆಲ್ಲ ತುಂಬ್ಕೊಂಡು ಮತ್ತು ನಮ್ಮ ಮನೆ ಬಿಟ್ಟದ್ದು ಮತ್ತು ಪಸಂದ್ ಹೋದ್ವಲ್ಲ ಕ್ಯಾಡಿ ಮಟ್ಟ ಹೋದು ಇದ್ರ ಕೆನಲ್ ನೀರು ಬಿಟ್ಟದ್ದು ಆಟ ಪರಾಟ ಆಗಲ್ ಕಾಣ್ತಾರೆ. ಇಲ್ಲ ಪಸಂದ್ ಬರ್ಬೇಕ್ರಿ ನೀರು ತುಂಬಬೇಕ್ರಿ ಹೊಳಿ. ಮತ್ತೆ ಪೂರ ಇದು ಉಸುಕ್ ಇದು ಆಗ್ಬೇಕು, ಫುಲ್ ಪ್ಯಾಕ್ ಆಗ್ಬೇಕ್ರಿ. ಈ ಉಸ್ಕಿನ ಮ್ಯಾಗೆ ತಲೆಮಟ್ ನೀರು ಇದ್ದ ಕರಾಗಿದಲ್ಲ ಪೂರ ಹೇಳ್ತೀವಿ ಸಣ್ಣಕ್ಕೆ ಹೋಗ್ತದೆ ನೀರು. ಅಂತ ದೊಡ್ಡ ಹೊಳಿಯಪ್ಪ ಇದು. ಏನು ಕಾಲದು ಏನು ಸುದ್ದಿ ರಗಡ ಸರ್ ಹಿಂಗಾಗ್ಯಾವ್ರಿ. ನಾವು ಸಣ್ಣದಕ್ಕೆ ನೋಡ್ತೇವೆ ಉಸುಕ್ನ ಗುಂಡ ಹೊಡೆದಕ್ಕೇನಿತ್ತು ಅದ್ರ ನೀರು ರುಚಿ ಇತ್ತಿಲ್ಲ. ಅವಾಗ ಡ್ಯಾಮೇ ಕಮ್ಮಿ ಇತ್ತು. ಆಟರ್ಪುರ್ದು ಹಿಡ್ಕೊಂಡಿದ್ರು ಅವರು. ಈಗೆಲ್ಲ ಕಂಡವ್ರು ಹೊಳಿ ಮೋಟ್ರ್ ಹಾಕಿ ಕೂತು ಬಿಟ್ಟವ. ಎಲ್ಲೆಲ್ಲಿ ಬಾಂಧರ್ಗಳು ಆಗಿಬಿಟ್ಟವ. ಅವ್ರು ಗೇಟ್ ಹಾಕಿ ಅವ್ರು ನೀರು ತರ್ಬವ್ರು. ಹೀಗಾಗಿ ಅವಾಗ ನಾವು ಸಣ್ಣದಕ್ಕರ ನಾವು ಹಿಂಗೆ ಗುಂಡ ಹೊಡೆದು ಎಂಥವು ನೀರು ತೆಂಗಿನ ನೀರು ಇದ್ದಂಗೆ. ಹೌದೌದ್ರಿ ಕುರಿಕಾಯರೆಲ್ಲ ಹಂಗೆ ಮಾಡಿ ಕುಡಿತೀರಿ. ಈಗ ಅವೆಲ್ಲ ಈಗ ಎತ್ಕೊಂಡು ಈ ಸಾಡ್ಕೊಂಡು ಹೋಗ್ತಿದ್ದೆವು. ಹೋಗ್ತಿರುವ ಆಗ್ಬಿಟ್ಟು ಹೊಲಸು ನೀರ ಒಗಣ ಪಗಣ ಕುಡಿತೀವಿ ನೀರ. ಗುಂಡ ತೋಡಿಕೇರಿಂದ ಜಾಗಿರದ ನೀರು ಬೇರೆ. ನಮ್ಮ ಲಿಂಗಾಯ ಸಮಾಜದ ಬೇರೆನೆ, ಇತರೆ ಮಂದಿ ಬೇರೆನೆ. ಇವ್ರು ಇಲ್ಲಿ ಬಂದು ಇಲ್ಲಿ ಕುಣಿ ಹೊಡ್ಕೊಂಡು ಹೋಗ್ತಿರು. ಇವು ಹೊಡ್ತಾ ಬೋರ್ಗಳು ಇರ್ತಿರು ಊರಾಗ. ಈಗೆಲ್ಲ ಫಿಲ್ಟರ್ ಹಾಕಿ ಕೂತಾವ. ಬಳಕೆ ಏನದ ಅಲ್ಲಿ ಪೂಜಾ ಸ್ವರೂಪ ಬಾವಿ ತರ್ತಿದ್ರು. ಅಲ್ಲಿ ಏಕ್ ಹೊರ ನೀರ ಹೊಡೆದು ಮುಂಜಾನೆ ಸಂಜೆ ಹಾದಿ ಏನು ಹಿಡಿಸ್ಲಾಗ ಏರಿಯಾ ಪೂರ ನಮ್ಮ ಮ್ಯಾಗಿ ಉಣಿ ಏರಿಯಾ ಪೂರ ಬೋರ್ಗಳು ಇದ್ದ ಕರೆ. ಸೌಕರ್ಯ ನಿಮ್ದು ಹೊಲ ಎಷ್ಟು ಎಕರೆ ಅದ್ರಿ? ನಮ್ದು 20 ಎಕರೆ ಇರ್ತಾವ. ನಮ್ದು 20 ಎಕರೆ ರೀ. ನಿಮ್ಮ ಹೆಸರು ಏನಾದ್ರಿ? ನಮ್ಮ ಹೆಸರು 21 ಎಕರೆ 20 ಎಕರೆ ಅದ. ಅಷ್ಟು ಎಕರೆ ಏನು ಒಂದೇ ತೊಲೆ ಹೆಂಗ್ರಿ? ಇಲ್ಲ 2 ತವಲಿ. ಹಾಂ ರೀ. ಅದು 20 ಎಕರೆ ನನ್ನ ಹೆಸರು ಈ ಸದ್ದಿಲ್ಲ. 8 ಎಕರೆ ಅವನ ಹೆಸರು ಹೋಯ್ತಲ್ಲ. 12 ಎಕರೆ ನನ್ನ ಹೆಸರು ಉಳಿದ್ರಿ. ಮಗನ ಹೆಸರೇ 8 ಎಕರೆ ಬಿಟ್ಟಿದ್ದೀವಿ. ಅದು 11 ಎಕರೆ ಮಾರಿ 8 ಎಕರೆ ತೊಗೊಂಡೇವ. 21 ಪೂರ ನನ್ನ ಹೆಸರಲ್ಲಿ ಇದ್ದು. 21 ಮತ್ತೆ 2 ಮುತ್ತೆ ಬಿಟ್ಟು ಅದು 33 ಆಗಿದ್ದು. ಅದು 11 ಎಕರೆ ಮಾರಿ ಕೇರಿಂದ 8 ಎಕರೆ 12 ಗುಂಟ ತೊಗೊಂಡು ಬಳಕ ಅದು ಮಗನಿಗೆ ಬಿಟ್ಟೆವು. ನನ್ನ ಹೆಸರಲ್ಲಿ 12 ಎಕರೆ 12 ಎಕರೆ 12 ಗುಂಟ. ಈಗ ಅಷ್ಟು ಹೊಲಕ್ಕೆ ರೀ ಹೊಳಿ ನೀರೇ ಹೋಗ್ತಾವ್ರಿ?
ಹೊಳಿ ನೀರು ಎರಡು ಪಟ್ಟಿ ಇಲ್ಲೊಂದು ಪೈಪಿಂಗ್ ಅಲ್ಲೊಂದು ಪೈಪಿಂಗ್ ಅಲ್ಲೊಂದು ಪೈಪಿಂಗ್ ಬೋರ್ ಇದ್ರಬೇಕ್ರಿ. ಬೋರ್ ಒಂದು ಅವಲ್ದ ಒಂದು ಬೋರ್ ಇವಲ್ದ ಒಂದು ಬೋರ್ ಅದ. ಟಿ ಸಿ ಅವ 4 ಟಿ ಸಿ ಅವ. ಈ ಮೋಟ್ರ್ಗೊಂದು ಟಿ ಸಿ, ಆ ಮೋಟ್ರ್ಗೊಂದು ಟಿ ಸಿ, ಅಲ್ಲಿ ಹೊಲ್ದಾಗ ಅಲ್ಲಿ ಆ ಹೊಲ್ದಾಗ ಒಂದು ಬೋರಿಗೆ ಒಂದು ಟಿ ಸಿ, ಈ ಹೊಲದ ಬೋರಿಗೆ ಒಂದು ಟಿ ಸಿ ಆಗ್ಯದ. ನಿನ್ನೆ ಮೋಟ್ರ್ ಬಿಟ್ರೆ ಇವತ್ತು ಹೊಸ ಟಿ ಸಿ ಅದದು ಚಾರ್ಜ್ ಆಗ್ಲಕತ್ತದ. ಈಗ ಇದು ಮಾಡ್ಬೇಕಾದ್ರೆ ಈ ಅಕಸ್ಮಾತ್ ಹೊಳಿ ನೀರು ಬರ್ಲಿಲ್ಲ ಅಂದ್ರೆ ನೀವು ಬೋರ್ ಮ್ಯಾಗೆ ಯೂಸ್ ಮಾಡ್ಕೊತೀರಲ್ಲ. ಪುರಾಟ್ ಇಲ್ಲ ಬಟ್ಟೆ ಬಂದು ಇಟ್ಟಿದ್ರು ಇವತ್ತು. ಪುರಾಟ್ ಆಗಲ್ಲ, ಸಣ್ಣ ಅದ, ಕಟ್ಕಟ್ಟಾಗಿ ಒಗಿತಾವ. ಆ ಹೊಲ್ದಂದು ಒಂದು ಜರ ಒಂದು 4 ಎಕರೆ ಹೊಳಸ್ತದ ಆ ಬೋರ. ಹಂಗೆ ನಡೆಸಿದೇವು. 1 ಎಕರೆ ಮಾಡಿದೇವ. ಈಗ 1 ಎಕರೆ ಲಾಗಣ ಕಬ್ಬದದು ಬಂದದ. ಅದಕ್ಕೆ ನಡೆಸ್ಯಾನ. ಇದು 4 ಎಕರೆ ಹೋಗಿದ್ದ ಬೆಳೆಯದ. ಅದಕ್ಕೆ ಇದು ಮಾಡಕತ್ತಿದ್ದೆವು. ಇದು ಒಂದು ಹೊಳಿದ ಒಂದು ಹೊಳಿ ಮೋಟ್ರ್ ರೀ. ಒಂದು ಬೋರಿಗೆ ಸಮ ಏನ್ರಿ? ಬೋರಿನ ನೀರು ಇದ್ದಂಗೆ ಅದು. ಬೋರ್ ಚಲೋ ಬಿದ್ರು ಅಂದ್ರೆ ಹೊಳಿ ಮೋಟ್ರ್ ಹೊಡೆದಂಗೆ ಹೊಡಿತಾವೆ ನೀರು. ಅವು ಅದಕ್ಕೆ ಹೆಚ್ಚು ಸದ್ಯ ಇಲ್ಲಿ ಹಳ್ಳದ ಮ್ಯಾಗಿನ ಬಿ ಹುಷಾರಾದ. ಇಲ್ಲಿ ಏನು ಕಳ್ಳಿ ಭೂತಾಳಿ ಯಾರು ಥೋಡೆ ಈರ್ಗೊಂಡವರು ಇವರು ಸಿಂದಿಗೆ ಅನಿಲ್ ಟ್ಯಾಕ್ಟರ್ದ ಹಂಗ್ಲ ಬೋರ್ ಚಲೋ ಏನ್ರಿ? ಏನು ಹೊಳಿ ಮೈ ಕಳ್ಳಿ ಭೂತಾಳಿ ಹೊಳಿ ಮೋಟ್ರ್ ಇಲ್ಲಿ ಕೆಟ್ಟು ಹೊಡ್ತಾವ. ತೀನಿ ಪೈಪ್ ಕೆಟ್ಟುದ್ದ ಹೊರಗಿರ್ತಾವ ನೀರು. ಓಡಾಡ್ಬಿಡ್ತಾವ. ಉಪ್ಪು ನೀರು ಉಪ್ಪು ಅವ್ರಿ ನೀರು ಬೆಳೆ ಸುಡುತ್ತೆ. ಬಿಡೋದು. ಹಾಂ ರೀ. ನಾಟ್ರ ಒಂದು ಚೋಟ್ರ ಬಚ್ಚಕ್ಕೆ ಬೇಕು. ಹೊಳೆ ನೀರು ಬೇಕಲ್ರಿ ಮ್ಯಾಗ ಮ್ಯಾಗ ಹಿಂಗೆ ನಾಡ್ತಂದ್ರೆ ಅದಕ್ಕೆ ಸುಶಾರಿ ಚಾಣಿ ಹಾಕೋತ ಹೋಗ್ತಾವ. ಹಂಗೆ ಮಳಿ ಆಗ್ಬೇಕು. ಹಂಗೆ ಆ ಬಿತ್ತು ನಾಟಿಗೆ ಬಡ್ಡೆ ನೀರು ಹಿಡಿತದ. ಹಸಿ ಹಾಕೋತ ಹಂಗೆ ಬೆಳ್ಕೊತಿ ಹೋಗ್ಬಿಡ್ತಾವ. ಆಯ್ತು ವಾತಾವರಣ ಫರಕಲ್ಲ. ಇನ್ನ ಒಮ್ಮೆ ಬೆಳಿತಾವ ಮುಗಿತದ. ಮಳಿ ಆಗ್ಬೇಕ್ರಿ. ಮಳಿ ನೀರು ಹಿಡಿಬೇಕು. ಅರಳಿ ಒಟ್ಟು ನೀರು ಹರಿದು ಹಳ್ಳ ಹೊಳಿ ಉಕ್ಕೇರಿ ಬರಬೇಕು. ಹಳ್ಳಗಳು ಬರಬೇಕು. ಟೊಂಕ್ ಮಾಡಿ ಹರಿದು ಒಟ್ಟು ಹಳ್ಳಗಳು ಇವೆಲ್ಲ ನಾವು ಹಳ್ಳಿ ಹೈಗುಡ್ತಿಲ್ಲ ಅವಾಗ. ಅಂತ ಹಳ್ಳಗಳು ನಾವೆಲ್ಲ ಗಳೆ ಹೊಡೆದು ಬರೋದಕ್ಕೆ ಹೇಳ್ತೀವಿ. ಮಳೆ ಹೊಡ್ತಾ ಹೊಡೆದು ಎಲ್ಲಿದ್ರು ಅಚ್ಚಿಕೆ ಒಂದೊಂದು ರಾತ್ರಿ ಎಲ್ಲೇ ಕುಚ್ಚಿದೇವು. ಈಗೆಲ್ಲ ಫೂಲ್ ಅದಾಗ್ಯಾವ. ಅವಾಗೇನು ಫೂಲ ಮಣ್ಣು ಇಂಕ ಸಿಟ್ಟದ ಕಾಲು ಹಾರ್ಸಕ್ ಕಡೆ ಏಳಸೆ ಕೊಡೋದು ಹೊಟ್ಟೆ ಪೆದ್ರ ಖರಾಜೆ. ನಾವು ಹೊಳಿಗೆ ಬರೋದು ಬಿದ್ದಿರೇನ್ರಿ ಒಮ್ಮರೆ? ಇಲ್ಲಪ್ಪ ಬಿದ್ದಿಲ್ಲ. ಹಂಗೆ ಬೀಳಪ್ಪ ನಾವು ಹೈದಿಲ್ಲಪ್ಪ. ಸಾಯ್ಬೇಕಾಗ್ತದ. ಎತ್ತಿನ ಗಾಡಿ ಅದು ಹೈಸಿದೇವು. ಹಂಗೆ ಪಟ್ಟಿ ಹಿಡಿದು ಹಂಗೆ ಎತ್ತಿನ ಗಾಡಿ ಹಂಗೆ ಹಿಡ್ಕೊಂಡು ಮಾಡ್ಕೊತ ಬಂದಿದ್ದೆವು. 1-2 ತಾಸು ಕುಂಡ್ರೆ ಮತ್ತೆ ಏನು ಮಾಡೋದು? ಪೂರ ನೀರು ಸಿಟ್ಟ ಕಮ್ಮ. ಭಯಂಕರ ಬರ್ತಾರೆ. ನೀವು ಒಂದು ನೀರು ಆಡಲಿ ಎಲ್ಲ ಜಮೀನ ನೀರು ಒಮ್ಮೆ ಕಲಿತದ. ಭಯಂಕರ ಸುಟ್ಲೆ ಬಂದ್ಬಿಡ್ತಾವ ನೀರ. ಅಂತ ಸಿಟ್ನ ಕಾಲು ನಿಂದ್ರ ಹರಿಸ್ಬಿಡ್ತಾವ. ನೀರು ಇಟ್ಟೆ ಸ್ವಂಟ ಮಾಡಿ ಇರ್ತಾವ. ಒತ್ತಿಗೆ ಬಾ ಇರ್ತದ್ರಿ. ಅಟಕ್ ಇರ್ತದ. ಇಟ್ಟಿ ಅಟಕ್ ಇರ್ತದ. ಚೆನ್ನಾಗಿದ್ದಂಗ್ರಿ. ಬರ್ತಾವ ಬಸಿತ ನೀರು ಕುಡಿ. ಮತ್ತೆ ಎಲ್ಲ ಕಡೆ ಹಂಗೆ ಮಾಡ್ಯಾರ. ಈಗ ಜೈಸಿಪಿ ಇಟ್ಟೆ ಹಚ್ಚಿ ಹೊಡೆದು ಅಂದ್ರೆ ದೊಡ್ಡ ಹೊಡಿಬೇಕೇನ್ರಿ? ಬಸಂದ್ರ ಇಳಿಸ್ಬೇಕು ನೀರು. ಇದ್ರ ಲೆವೆಲ್ ಲೆವೆಲ್ ಇಳಿಸ್ಬಿಟ್ರಾಯ್ತು. ಜೈಸಿಪಿ ಆಗಲ್ ಮಾಡಿಬಿಟ್ರಾಯ್ತು. ಎಲ್ಲ ಕಡೆ ಬಸ್ಸಿಗೂ ಒಂದು ಮೋಟ್ರ್ ನಡೀತು ಬೇಕಾದ್ರೆ. ಅಲ್ಲಿ ನಡೀತದೆ ನಂಗೆ ಮಾಡ್ರಿ. ನೋಡಿ ಚಿಕ್ಕವ್ರು ಮಾಡ್ರ ಈ ಕಡೆ ಒಳಗಾಲಿ ಮತ್ತೆ ಇವರು ರೈತರು ಪೈಪ್ ಉದ್ದ ಹಾಕಬದ್ಲಿ ಅಲ್ಲೇ ಹೊಡೆದ್ರೆ ಕಲ್ಲು ಹತ್ತಿದೆ. ಕಲ್ಲು ಒಟ್ಟು ಕಲ್ಲು ಪಾಯ್ಸ್ಕೊಳೋದು ಮಾಡ್ಬೇಕು ಮಾಡಿದ್ದೆವು. ಈ ಕಡೆ ಆ ಕಡೆ ಏನು ದೂರ ಒಟ್ಟು ಮತ್ತೆ ಅಲ್ಲಿ ಪೈಪ ಅದೇನು ಖರ್ಚೇನು ತೊಡ್ಯವ ಇಲ್ಲ. ಅವ್ರದಲ್ರಿ ಈಚೆ ಕಡೆ ಅವ್ರು ಬಂದಾರ. ಇವ್ರು ಮಾಡಿಲ್ಲ ಮತ್ತೆ ಬಂದಾರ ಮತ್ತೆ ಇತ್ತಂತ ಜೋಡ್ಸ್ಯಾರ. ಆದ್ರೆ ಈ ಕಡೆ ಇಳುವಾದ್ರೆ ಈ ಕಡೆ ಬರ್ತಾರ ಬಸ್ ನೀರು. ಬಸ್ ಬರ್ತಾವ ನೀರು. ಹೆಂಗೆ ಬರ್ತಾವ ನೀರು? ಎಲ್ಲ ಜಮಾ ಇಲ್ಲಿಂದ ಎಲ್ಲ ಬೋಟ್ ಬಂದು ಈಗ ಒಂದು ಬೋದ್ ಉಣ್ಣಂಗೆ ಅಲ್ಲದ ರೀ. ನಮ್ಮ ಮೋಟರ್ ಚರ್ಮ 4 ಸಾಲ ಹೋದತ್ತು ಈಗ. 4 ಸಾಲ ಅಂದ್ರೆ ಈ ಸದ್ಯ ಬೈಲಿ ಕಡಿಗಿಲ್ಲ. ಈಗ ಹೊಲ್ದಾಗ ಲೈಟ್ ಎಷ್ಟು ತಾಸು ಕೊಡ್ತಾರೆ? ಈಗ 7 ತಾಸು ನೀರು ಲೈಟ್. ಈಗ ಹೆಚ್ಚಾಗ್ಯದೇನ್ರಿ? ಈಗ ಇವತ್ತು ಅದು ಪಾಳಿ. ಇದು ಮಳೆ ಆಗ್ಯದ ಮೇದಾಗಿ ಹಗಲು ಪಾಳಿ ಕೊಟ್ಬಿಟ್ಟ. ಎಕಡೆ ಏನೋ ಮಾಡ್ಯ ನಾನು ಅಂದಾಜ. ಆ ಕಲ್ಲು ಆ ದೊಡ್ಡ ಕಲ್ಲು ಆ ಕಲ್ಲು ಇಟ್ಟು ಮಾರದ 4 ಸಾಲ ಹೋಗ್ತಿ. ಮತ್ತೆ ಹೊಳಿ 3 ಹಾಕ್ಯಾನಪ್ಪ ಈಗ. ಖಾಲಿ ನೀರಿನ ಸಂಭವ. ಎಲ್ಲ ನೀರು ಖಾಲಿ ಆಗ್ಬಿಟ್ಟಿದಾವೆ ಈಗ. ನೋಡ್ರಿ ಎಲ್ಲ ಹೊಳಿ ಎಲ್ಲ ಬತ್ತಿ ಹೋಗಿದೆ. ನೋಡ್ರಿ ಈಗ ಆ ಕಡೆ ಹೋಗೋಣ. ಹೊಳಿ ಹಚ್ಚಕ್ಕೆ ಹೋಗೋಣ. ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೀ.
ಪವಿತ್ರ ಅಂತ ಹೇಳ್ತಾರೆ. ಮಾಡೋದೆಲ್ಲ ಇಂಥ ಅಸಹ್ಯವಾದ ಕೆಲಸ. ನೋಡಿ, ನದಿಯಲ್ಲಿ ನೀವು ಒಂದು ಬಟ್ಟೆ ಅಂಗಡಿಗೆ ಹೋಗ್ರಿ ಇಷ್ಟು ಬಟ್ಟೆಗಳು ಸಿಗ್ಲಿಕ್ಕಿಲ್ಲ. ಹೊಳೆಯಲ್ಲಿ ಲಗ್ನ ಪತ್ರಿಕೆ ಯಾರು ಹೊಳಿ ಬರ್ಬೇಕೇನು ಲಗ್ನಕ್ಕೆ? ಇವ್ರು ಲಗ್ನಕ್ಕೆ ನೋಡ್ರಿ ಎಲ್ಲ ಲಗ್ನ ಪತ್ರಿಕೆ ಕಟ್ತಾರ. ನದಿಯಲ್ಲಿ ಈ ಥರ ಲಗ್ನ ಪತ್ರಗಳು ಸಿಗ್ತಾ ಇದ್ದಾವೆ. ದಯವಿಟ್ಟು ಈ ದೇಗಿನಾಳ್ ಅವರು ಯಾರಿದ್ದಾರೆ ದಯವಿಟ್ಟು ಇದು ಬಂದು ತೊಗೊಂಡವ್ರಿ. ಯಾಕಪ್ಪ ಅಂದರೆ ನೀವು ಲಗ್ನ ಪತ್ರವನ್ನು ನೀವು ಬೇರೆದವರಿಗೆ ಹಂಚ್ತೀರಾ, ಅವ್ರು ಬಂದು ಈ ಥರ ಎಸಿತಾ ಇದ್ದಾರೆ. ದಯವಿಟ್ಟು ನೀವು ಯಾರೋ ಲಗ್ನ ಮಾಡ್ಕೊಳ್ಳೋ ಲಗ್ನ ಪತ್ರ ಕೊಡಕ್ಕೆ ಹೋಗ್ಬೇಡ್ರಿ.